ನಮಸ್ಕಾರ ವೀಕ್ಷಕ ದೇವರುಗಳಿಗೆ ಶುಭೋದಯ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ವಿನಂತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ. ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಹಕರಿಸಿ. ಇವತ್ತು ನಾನು ನಿಮಗೆ ಕೊಡುತ್ತಿರುವ ಮಾಹಿತಿ ಕೇಳಿದರೆ ಖಂಡಿತ ನಿಮಗೆ, ಅದರಲ್ಲೂ ಮೈಸೂರಿಗರಿಗೆ ಆಶ್ಚರ್ಯ ಆಗುವುದು. ನೀವು ಆ ಸ್ಥಳಕ್ಕೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದರೂ ಅದನ್ನು ನೀವು ಗಮನಿಸಿರುವುದಿಲ್ಲ. ಹಾಗಾದರೆ ಏನದು? ನನ್ನ ಅರಿವಿಗೆ ತಿಳಿದಂತೆ ಮೈಸೂರಿನ ಅರಮನೆ ಆವರಣ ಹಾಗೂ ಕೋಟೆಗೆ ಹೊಂದಿಕೊಂಡಂತೆ 10ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. ಅವುಗಳೆಂದರೆ ಶ್ರೀ ಲಕ್ಷ್ಮೀ ರಮಣ ಸ್ವಾಮಿ, ಶ್ರೀ ಶ್ವೇತಾವರಹ ಸ್ವಾಮಿ, ಶ್ರೀ ತ್ರಿಯನೇಶ್ವರ ಸ್ವಾಮಿ, ಶ್ರೀ ಪ್ರಸನ್ನ ಕೃಷ್ಣ ಸ್ವಾಮಿ, ತಾಯಿ ಭುವನೇಶ್ವರಿ ದೇವಿ, ಗಾಯತ್ರಿ ದೇವಿ. ಇವುಗಳಲ್ಲದೆ ಅರಮನೆಯ ಹೊರಭಾಗದ ದಕ್ಷಿಣದಲ್ಲಿ ಕೋಟೆ ಮಾರಮ್ಮ, ಉತ್ತರದಲ್ಲಿ ಕೋಟೆ ಆಂಜನೇಯ ಮತ್ತು ಸಿದ್ಧಿವಿನಾಯಕ ದೇವಸ್ಥಾನಗಳು ಇವೆ. ಇವುಗಳ ಜೊತೆಗೆ ನಾನಿಂದು ಗೆಳೆಯರೊಟ್ಟಿಗೆ ಅರಮನೆ ಬಳಿ ಹೋದಾಗ 25 ವರ್ಷಗಳಿಂದ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾ ಬಂದಿದ್ದೇನೆ. ಆದರೂ ಇಲ್ಲಿಯವರೆಗೆ ನೋಡದಿದ್ದ ದೇವರನ್ನು ನೋಡಿದೆ. ಅದುವೇ ಮಕ್ಕಳಾಂಜನೇಯ ಸ್ವಾಮಿ. ಇದು ಕೋಟೆ ಆಂಜನೇಯ ದೇವಸ್ಥಾನದ ಸಮೀಪದಲ್ಲಿ ಜೈರಾಮ ದ್ವಾರದ ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡಕ್ಕೆ ಹೊಂದಿಕೊಂಡಿರುವ ಕೊಠಡಿ ಒಂದರಲ್ಲಿ ಸ್ಥಾಪಿತವಾಗಿದೆ. ದೊಡ್ಡಾಂಜನೇಯ ದೇವರನ್ನು ದರ್ಶನ ಮಾಡಿದವರು ಇಲ್ಲಿಗೆ ಭೇಟಿ ಕೊಡುವ ಭಕ್ತರು ವಿರಳ. ಮಕ್ಕಳಾಂಜನೇಯ ಸ್ವಾಮಿಯು ಇಲ್ಲಿ ಇರುವುದು ಗೊತ್ತಾಗುವುದಿಲ್ಲ. ಮಕ್ಕಳು ಇಲ್ಲದವರು ಇಲ್ಲಿಗೆ ಬಂದು ಪೂಜಿಸಿ ಬೇಡುವುದರಿಂದ ಮಕ್ಕಳಾಗುವುದೆಂದು, ಹಾಗಾಗಿ ಮಕ್ಕಳಾಂಜನೇಯ ಎಂಬುದಾಗಿ ಹೆಸರು ಬಂದಿದೆ ಎಂದು ಅಲ್ಲೇ ಕುಳಿತಿದ್ದ ಅರ್ಚಕರ ವಯೋವೃದ್ಧ ತಾಯಿಯವರು ದೇವರ ಶಕ್ತಿಯ ಬಗ್ಗೆ ಹಾಗೂ ಸಂಬಂಧಿಸಿದ ಇತರೆ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಇದು ಮುಜರಾಯಿ ಇಲಾಖೆಗೆ ಒಳಪಡದೆ ನಿತ್ಯದ ಪೂಜಾ ಕಾರ್ಯಗಳನ್ನು ಪಕ್ಕದಲ್ಲೇ ನೆಲೆಸಿರುವ ಕುಟುಂಬವು ಸ್ವಂತ ಖರ್ಚಿನಲ್ಲಿ ಮಾಡಿಕೊಂಡು ಬರುತ್ತಿದೆಯಂತೆ. ಇನ್ನುಳಿದ ಮಾಹಿತಿಗಳನ್ನು ಆಂಜನೇಯ ದೇವಸ್ಥಾನದ ಅರ್ಚಕ ಕುಟುಂಬದವರ ಬಾಯಲ್ಲೇ ಕೇಳೋಣ ಬನ್ನಿ. ಸತ್ಯವತಿ, ನೀವು ಪೂಜೆ ಮಾಡೋದು ನೀವೇ? ಮಾಡಂಗಿಲ್ಲ. ಗೌರ್ಮೆಂಟಿಂದ ಕೊಡ್ತಾರ? ಇದು ಅದಕ್ಕೆ ಸಂಬಳ ಗಿಂಬಳ ಅವ್ರಿಗೆ ಉಂಟು ಅಲ್ಲಿ ಆ ದೊಡ್ಡ ಸಂಬಳ ಇಲ್ಲ. ನಿಮ್ಮ ಯಜಮಾನರು, ನಿಮ್ಮ ಏನಾದ್ರು ಅದರಿಂದ ನಮಗೆ ಮಾಡ್ಕೊಂಡ್ರದನ್ನ ಅವರು ಅದೂ ಸ್ವಂತವಾಗಿ ಇತ್ತು. ಅದೆಲ್ಲ ಸಂಪಾದನೆ ಆಗುತ್ತಲ್ವ, ಅದನ್ನೆಲ್ಲ ಏನು ಮಾಡಿಕೊಂಡ್ರು. ನಮ್ಮನ್ನು ಸೇರಿಸಿದ್ರು, ನಾವು ಸೇರಿಸಿಲ್ಲ. ಏನೊಂದು 25,000 ಸಂಬಳ ಕೊಡ್ತಾರೆ. ಅವಾಗ ನಾವು ಇರೋಂಗಿಲ್ಲ. ಮತ್ತೊಂದೇನು ಅಂದರೆ ನಮ್ಮ ದೇವಸ್ಥಾನ ಬಿಟ್ಟು ಹೋಗ್ಬೇಕು. 15 ಇಸ್ವಿಯಿಂದ ಇರೋದು. ಅಂದರೆ ಇದಕ್ಕಿಂತ ಮೊದಲ ಅಲ್ಲ, ದೊಡ್ಡ ಆಂಜನೇಯಕ್ಕಿಂತ ಮೊದಲಲ್ಲ, ಇದಕ್ಕಿಂತ ಮೊದಲ ಅಥವಾ ಎಲ್ಲ ಜೊತೆಗೆ? ಇದಕ್ಕೆ ಚಿಕ್ಕಾಂಜನೇಯ ಅಂತೀರಾ? ಮಕ್ಕಳಾಂಜನೇಯ. ಹಾಂ ಹಾಂ. ನೀವು ಅಮ್ಮ ಇಲ್ಲಿ ಭಕ್ತರಾ ನೀವು? ಅವರು ದೊಡ್ಡ ಆಂಜನೇಯ ದೇವಸ್ಥಾನದವರು, ನಾವು ಇಲ್ಲೇನು. ಹೌದಾ? 2 ದೇವಸ್ಥಾನವೂ 110-115 ವರ್ಷದಿಂದ ಇಲ್ಲೇ ಇರೋದು ನೀವು? ವಾಸ ಇಲ್ಲೇ ಸ್ವಂತ ಗುಜರಾತ್ ಸೇರಿ ಟೆಂಪಲ್ ಎಲ್ಲ ದಸರಾ ದಿವಸ ಏನು ನೀವು ಇಲ್ಲೆಲ್ಲ ನುಗ್ಗಿ ಬಿಡ್ತಾರೇನೋ ಜನ ಬರ್ಕೊಂಡು ಹೋಗಿ ಪಾಸ್ ಕೊಟ್ಟಿರ್ತಾರೆ. ನಮ್ಗೆ ನಿಮಗೆ ಕೊಟ್ಟಿರ್ತಾರೆ ಸರಿ. ಇಲ್ಲೆಲ್ಲ ತುಂಬ ಕೊಟ್ಟಿರ್ತಾರಲ್ಲ ಹೀಗೆ ಚೇರುಗಳು ಹಾಕಿರ್ತಾರೆ. ಎಲ್ಲ ಗ್ಯಾಲರಿ ಚೇರುಗಳು ಈಗೆಲ್ಲ ಪಾಸ್ ಕೊಟ್ಟಿರ್ತಾರೆ. ಎಲ್ಲ
ಎಲ್ಲರಿಗೂ ಕಾಸು ನಾವೇನು ಇವತ್ತಿಂದ ಇದ್ರೆ ಪರವಾಗಿಲ್ಲ. ಎಲ್ಲ 1000 ರೂಪಾಯಿ 2000 ಒಳಗಡೆ ಅಲ್ಲ 7,500 ಅಂತೆ ಗೋಲ್ಡನ್ ಟಿಕೆಟ್ ಗೋಲ್ಡನ್ ಪಾಸ್ಗೆ ಗೋಲ್ಡ್ ಪಾಸ್ 3,000 ಒಬ್ಬರಿಗೆ 7,500 ರೂಪಾಯಿ ಯಾವುದೋ ಇದೆಯಲ್ಲ ತಾವು ಹೇಳೋದು ಸರಿ 7,500. 7,500 3,000ಕ್ಕೆ ಯಾವೊಂದು ಬಿಡ್ತಾನೆ ಬಿಡೋದೇ ಇಲ್ಲ. ಫ್ಯಾಮಿಲಿ 10 ದಿನಾನು ಎಲ್ಲ ಕಡೆಗೂ 7,500 ಏನು ಬಿಟ್ಟಿರೋರು ಹೋಗ್ತಾರೆ. ಹೌದು ಹೌದು. ಇಲ್ಲಿ ನೋಡೋಕ್ಕೆ ಇಲ್ಲಿ ದಸರಾ ನೋಡೋಕ್ಕೆ ಬೇಜಾರು. ಈ ಥರ ಬ್ಯಾರಿಕೇಡ್ಗಳು ಜನ್ಮಾಂತದಲ್ಲೂ ಯಾರು ಸ್ಥಾಪಿಸಿದ್ದು ಇಲ್ಲಿ ವಿಶೇಷ ಏನು? ಇದು ವ್ಯಾಸರಾಯರು ಪ್ರತಿಷ್ಠಾಪನೆ. ಹಾಂ ಹಾಂ. ವ್ಯಾಸರಾಯರು ಮುದ್ರೆ ಅವರು ಪೂಜೆ. ಒಂಟೆ ರಾಮಾಚಾರ್ಯರು ಅಂತ ನಮ್ಮ ಮಾವನವರು ಪೂಜೆ ಮಾಡಿದ್ದಾರೆ. ಹಾಂ. ನಮ್ಮ ಮಾವನವರು ನಮ್ಮ ಅತ್ತೆ ಎಲ್ಲ ತಲ ಅಂತಾರೆ. ಇದು 6ನೇ ತಲೆ. ಬಟ್ ಅಲ್ಲಿ ನಡೆಯೋ ಪೂಜೆ ಕಾರ್ಯಗಳು ಇಲ್ಲಿ ನಡೆಯಲ್ಲ ಅಲ್ವಾ? ಇದು ಸ್ವಂತ ದೇವಸ್ಥಾನ ಕಟ್ಟಿ. ಓ ನಿಮ್ಮ ಸ್ವಂತ ಮುಜರಾಯಿಗೆ ಸೇರಿದ್ದಲ್ಲ? ಮುಜರಾಯಿಗೂ ಸೇರಿಲ್ಲ. ಮತ್ತು ಇಲ್ಲಿ ಪೂಜೆ ಖರ್ಚೆಲ್ಲ ನಿಮ್ಮದೇ? ಖರ್ಚು ದೇವ್ರಿಗೆ ಏನಾದರೂ ಯಾರಾದರೂ ಭಕ್ತಾದಿಗಳು ಏನು ಕೊಡ್ತಾರೆ, ಕೊಡಲ್ಲ. ಕೇಳಲ್ಲ. ಇಂಪಾರ್ಟೆಂಟ್ ದೇವ್ರನ್ನ ನಾವು ಮುಟ್ಟಲ್ಲ. ಹಾಂ ನೀವು 1,00,000 ರೂಪಾಯಿ ಕೊಡ್ತೀನಿ ಅಂದರೂ ನಾವು ಪೂಜೆ ಆದ್ಮೇಲೆ ದೇವ್ರನ್ನ ಮುಟ್ಟಲ್ಲ. ಹಾಂ ಹಾಂ. ಆ ಥರ ಪದ್ಧತಿ ಮುದ್ರೆ ಅವ್ರಿಗೆ. ನಾವು ಆ ಥರ ಎಲ್ಲ ದೂರದಿಂದ ಮಂಗಳಾರತಿ ಮಾಡಿದ್ದಾರೆ. ಮಕ್ಕಳ ಆಂಜನೇಯ ತಲೆ ಇದ್ರು ನಮ್ಗೆ ಗೊತ್ತಿಲ್ಲ. ಮೈಸೂರಿನವ್ರೆ ಅಂತ ಹೇಳೋ ಸತ್ಯವತಿ ನೀವು ಪೂಜೆ ಮಾಡೋದು ನೀವೇನೆ? ಹೆಂಗಸರು ಮಾಡಂಗಿಲ್ಲ. ಆಂಜನೇಯನ ಮುಟ್ಟೋದೇ ಇಲ್ಲ. ಹಾಂ ಹಾಂ ಮಗ ಮಾಡ್ತಾನೆ. ಹಾಂ ಹಾಂ. ಅವನು ಆ ಕಡೆ ಅಭಯಾಂಜನೇಯದ್ರಲ್ಲೂ ಮಾಡ್ತಾನೆ. ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಗೆ ಗೌರ್ಮೆಂಟಿಂದ ಕೊಡ್ತಾರಾ ಇದು? ನಮಗೆ ಗೌರ್ಮೆಂಟ್ ಸಂಬಳ ಗಿಂಬಳ ಬರಲ್ಲ. ಅವ್ರಿಗೆ ಉಂಟು ಅಲ್ಲಿ ಆ ದೊಡ್ಡ ದೇವಸ್ಥಾನ. ಸಂಬಳ ಇಲ್ಲ ಇನ್ನು ನೋಡ್ಬೇಕು ಕೊಡ್ತಾರೋ ಬಿಡ್ತಾರೋ. ಅಲ್ಲ ನಿಮ್ಮ ಯಜಮಾನ್ರು ನಿಮ್ಮ ಹಿರಿಯರು ಯಜಮಾನ್ರೆಲ್ಲ ಏನಾರು ಅರಮನೆ ಕೆಲಸದಲ್ಲಿದ್ರ? ಬಿಸ್ನೆಸ್ ಮ್ಯಾನ್ ನಮ್ಮ ಯಜಮಾನ್ ARC ABT ಪಾರ್ಸಲ್ ಸರ್ವಿಸ್ ಅಲ್ಲಿ ಏಜೆಂಟ್ ಆಗಿದ್ರು. ಅಲ್ಲ ಇಲ್ಲಿ ಅರಮನೆಯಲ್ಲಿ ಏನೋ ಇದು ಯಾವುದು ಇದ್ರ ಮನೆಯಲ್ಲಿ ಕೆಲಸದಲ್ಲಿ ಜಾಗ ಯಾವುದು ಇರಲಿಲ್ಲ. ಕೊಟ್ಟು ನಮ್ಮ ಜಾಗ ಕೊಟ್ಟು ಮಹಾರಾಜರು ಕಟ್ಸ್ಕೊಟ್ಟಿರೋದು. ನಮ್ಮ ಜಾಗ ತಗೊಂಡಿದ್ದಾರೆ ಅವರು. ಜಾಗ ಅದರಿಂದ ನಿಮ್ಗೆ ಇದು ಬಿಟ್ಕೊಟ್ಟಿದ್ದಾರೆ. ಇದು ಅದರಿಂದ ನಮಗೆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಅವ್ರ ಆಮೇಲೆ ಮುಜರಾಯಿಗೆ ಮಾಡ್ಕೊಂಡ್ರದನ್ನ ಅವರು ಅದೂ ಸ್ವಂತವಾಗೇ ಇತ್ತು. ಅದೆಲ್ಲ ಸಂಪಾದನೆ ಆಗುತ್ತಲ್ವ ಮುಜರಾಯಿ ಮಾಡಿಕೊಂಡ್ರು. ನಮ್ಮನ್ನು ಸೇರಿಸಿದ್ರು ನಾವು ಸೇರಿಸಿಲ್ಲ. ಏನೊಂದು 25,000 ಸಂಬಳ ಕೊಡ್ತಾರೆ. ಆವಾಗ ನಾವು ಇರೋಂಗಿಲ್ಲ. ಮತ್ತೊಂದೇನು ಅಂದರೆ ನಮ್ಮ ದೇವಸ್ಥಾನ ಬಿಟ್ಟು ಹೋಗ್ಬೇಕು. ಅದನ್ನು ಆಫೀಸುಗಳು ಒಳ್ಳೊಳ್ಳೆ ಆಫೀಸ್ ಮಾಡಿಕೊಂಡು ನಮ್ಮ ಮಾನವ್ರು ಬಿಡು ಮಹಾರಾಜರು ಏನು ಮಾಡ್ತಾರೆ ಪಾಪ ಒಳ್ಳೊಳ್ಳೆ ಆಫೀಸ್ ಮಾಡ್ಕೊಂಡಿದ್ದಾರಲ್ಲ ಬೇಡ ಅಂತ ಫೈಟ್ ಮಾಡಿದರೆ ಬಂದಿರೋದು ಮಾಡಲಿಲ್ಲ. ಯಾಕಂದರೆ ಕನ್ನಡ ಸಾಹಿತ್ಯ ಇಲಾಖೆ ಕನ್ನಡ ಸಂಸ್ಕೃತಿ ಈ ಕಡೆಯಿಂದ ಬಂದ್ರ ಇಲ್ಲಿ ಹರಿಸ್ಕೊಂಡು ಹೋಗ್ತಾರೆ. ಲೈಟ್ ಹಾಕಿಲ್ಲ. ಯಾವ ಕಾಲದಾಗ ಎಲ್ಲ ಈ ಮಕ್ಕಳ ಆಂಜನೇಯ ಅಂದ್ರೆ ಮಕ್ಕಳಾಗೋಸ್ಕರ ಗಿರಿಗೌಡರು ಗಿರಿಗೌಡರು ಎಲ್ಲರೂ ಇದ್ರಲ್ಲಪ್ಪ. ಈಗ ಮಡ್ಡಿಕೆರೆ ಗೋಪಾಲ್ ಈಗ ಮಡಿಕೆರೆ ಗೋಪಾಲ್ ಮತ್ತೆ ಅಲ್ಲಿ ಹೋಟ್ಲ್ ಇಟ್ಟಿದ್ದಾರಲ್ಲ ಅವ್ರ ಹೆಸರೇನೋ ಮಾಡ್ತಾ ಇದ್ರು ಇದರಲ್ಲಿ ಗಾಡಿ ಎಲ್ಲ ಹಾಕಿದ್ರಿ? ಪ್ರಭುದೇವ ಟಾಕೀಸ್ ಹತ್ರ.